ಯಾಕಂದ್ರೆ ಸಾಕಷ್ಟು ವಿರೋಧವನ್ನು ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಳ ಜಗಳ, ಇವು ಯಾಕೆ ಇದು ರಾಜ್ಯಾಧ್ಯಕ್ಷ ಆಗಬೇಕು, ಅವನ್ಯಾಕೆ ಆಗಬಾರ್ದು, ಇವನ್ಯಾಕೆ ಆಗಬಾರ್ದು, ಯತ್ನಾಳರಂತೆ ನಿರಂತರವಾಗಿ ಬಿ ಜೆ ಪಿಗೆ ಮಿತ್ರರು ಶತ್ರುನೂ ಗೊತ್ತಿಲ್ಲ, ನಿರಂತರವಾಗಿ. ಆದರೆ ಯಡಿಯೂರಪ್ಪನವ್ರಿಗೆ ಮಾತ್ರ ನಿಶ್ಚಿತವಾಗಿ ಶತ್ರುವಾಗಿ ಯಡಿಯೂರಪ್ಪನವ್ರ ವ್ಯಕ್ತಿತ್ವವನ್ನು ಮೂಲತಃ ಈಗಾಗಲೇ ಸಾಕಷ್ಟು ಅವ್ರ ಟೀಕೆಗಳಿದ್ದಾವೆ, ವಿಮರ್ಶೆಗಳಿದ್ದಾವೆ, ಆರೋಪಗಳಿದ್ದಾವೆ. ಅದ್ರ ಜೊತೆಗೆ ಇನ್ನೊಂದು ಈಗ ಹೊಸ ಸೇರಿಕೊಂಡದ, ಈಗ ಆಲ್ರೆಡಿ ಆರೋಪ ಮಾಡ್ತಾಯಿದ್ರು, ಸಾಕ್ಷಿಗಳು ಸಿಕ್ಕಿದ್ದಾವೆ. ಹೀಗಾಗಿ ಕೋವಿಡ್ ಈ ವರದಿ ಏನದ ನಿಶ್ಚಿತವಾಗಿಯೂ ಬಿ ಜೆ ಪಿಗೆ ನುಂಗಲಾರದ ಬಿಸಿ ತುಪ್ಪ ಈ ಹೊಸ ವರ್ಷದ ಆರಂಭದಲ್ಲಿ. ಹೀಗಾಗಿ ಅವ್ರು ಏನೇನು ಉತ್ತರ ಕೊಡ್ಬೋದು, ಬಿಡ್ಬೋದು, ಆ ಮತ್ತು ಬೇರೆ. ಆದರೆ ಇದನ್ನು ಯಾವ ರೀತಿಯಾಗಿ ರಾಜಕೀಯವಾಗಿ ತನ್ನ ಲಾಭಕ್ಕಾಗಿ ಕಾಂಗ್ರೆಸ್ ಬಳಸಿಕೊಳ್ತದೆ ಅನ್ನೋದು ಅಷ್ಟು ಮುಖ್ಯದ. ಇಲ್ಲ ನಿಜವಾಗಿಯೂ ರಾಜಕೀಯ ಲಾಭ ಮಾಡಿಕೊಳ್ಳೋಕ್ಕಿಂತಲೂ ತಪ್ಪಿತಸ್ಥರು ಯಾರಿದ್ದಾರೆ ಅವರು ಶಿಕ್ಷೆ ಆಗುವಂಥ ವ್ಯವಸ್ಥೆಯನ್ನು ಕಾಂಗ್ರೆಸ್ ಏನಾದರೂ ಮಾಡಿದ್ರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಿಶ್ಚಿತವಾಗಿಯೂ ಈ ಘಟನೆ ಏನದಪ್ಪ ಅಂತಂದ್ರೆ ರಾಷ್ಟ್ರ ಮಟ್ಟದಲ್ಲೇ ಕಾಂಗ್ರೆಸ್ಗೆ ಹೊಸ ಜೀವವನ್ನು ಕೊಡೋದ್ರಲ್ಲಿ ಎರಡು ಮಾತು ಇಲ್ಲ ಅನ್ನೋದು ಭಾಳಷ್ಟು ತಜ್ಞರು ಮಾತಾಡ್ತಾ ಇದ್ದಾರೆ. ಯಾಕಂದರೆ ಇವತ್ತು ಈ ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳಂತೂ ನಿಧಾನಕ್ಕೆ ಒಂದು ಏನಿದ್ದೀರಿ ವಿದ್ಯಾ ಹಾಸ್ಪಿಟಲ್ಗಳು ಸೇರುವಂಥ ಎಲ್ಲ ಸಾಧ್ಯತೆಗಳು ಹೆಚ್ಚಾಗ್ತದೆ. ಯಾಕಂದ್ರೆ ಆ ಪ್ರಾದೇಶಿಕ ಪಕ್ಷಗಳಲ್ಲೇ ಅಲ್ಲಿ ಏನದಪ್ಪ ಅಂದ್ರೆ ಇದು ಕಾಂಗ್ರೆಸ್ ಆಗ ಅಥವಾ ಬಿ ಜೆ ಪಿ ಹಂಗೆ ಕೆಲವು ನಾಯಕರನ್ನು ಕೂಡಿದಾವೆ ಮತ್ತು ಬೇರೆ. ಆದರೆ ಅವು ಬಿದ್ದು ಹೋದ ನಂತರ